ಹಿರಿಯ ನಾಯಕರಾದ ಮಲ್ಲಿಕಾರ್ಜುನ ಸಾಹೇಬ್ರು ಮತ್ತು ಸಾಹೇಬ್ರು ಮತ್ತೆ CM DCM ಮತ್ತೆ ಚಲವಣ್ಣರು, ಆಮೇಲೆ ನಮ್ಮ ಎಲ್ಲ ಶಾಸಕರು, ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಸೇರಿ ಒಮ್ಮತದಿಂದ ನನ್ನ ಆಯ್ಕೆ ಮಾಡಿದ್ದಾರೆ. ಅವರ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತೀನಿ. ಮತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಏನೇನಾಗಬೇಕು ಅನ್ನೋದು ಅರ್ತಿ ಕೆಲಸ ಮಾಡಲು ಪ್ರಯತ್ನ ಪಡ್ತೀನಿ. ಸರ್, ಇಷ್ಟು ದಿವಸ ಸಂಭಾವ್ಯ ಅಂತ ಇತ್ತು, ಈಗ ಅಧಿಕೃತ ಆಗಿದೆ. ಪ್ರಚಾರ ಯಾವ ರೀತಿ ಇರುತ್ತೆ ಸರ್? ಸರ್, ಸಂಭಾವ್ಯ ಅಂತ ಇತ್ತು, ಈಗ ಅಧಿಕೃತವಾಗಿ ಘೋಷಣೆ ಮಾಡಿದರೆ ನಮ್ಮ ಶ್ರಮ ಮೀರಿ ದುಡಿತೀವಿ. ಅಲ್ಲ, ನಿಮ್ಮ ಹೆಸರಿಂದನೇ ಸ್ಟಾರ್ ಇದೆ, ಆ ಥರ ಇರುತ್ತೆ ಸ್ಟಾರ್ ಕ್ಯಾಂಪೇನ್ ಎಲ್ಲ ಅನ್ಕೊಂಡಿದ್ದೀವಿ. ಸ್ಟಾರ್ ಇದೆ ಅಂತ ಅನ್ಕೊಂಡಿದ್ದೀವಿ. ನೀವೆಲ್ಲರೂ ಸಹಾಯ ಮಾಡಿ, ಸ್ಟಾರ್ ಬರ್ತದೆ. ಸ್ಟಾರ್ ನಟರೆಲ್ಲ ಬರ್ತಾ ಇದ್ದಾರೆ ಸರ್ ನಿಮ್ಮ ಜೊತೆನಲ್ಲಿ ಇವತ್ತಿದ್ದಾರೆ. ಅವರು ಯಾರು ಬರ್ತಾರಾ ಪ್ರಚಾರಕ್ಕೆ? ಅಲ್ಲಿ ನೋಡೋಣ, ಮುಂದೆ ನೋಡೋಣ. ಅದೊಂದು ಶಿವರಾತ್ರಿ ಹಬ್ಬದ ದಿನ ನನಗೆ ಶುಭವಾಗಲಿ ಅಂತ ಇವತ್ತೇ ನನಗೆ ಟಿಕೆಟ್ ಘೋಷಣೆ ಆಗಿದೆ. ಅದರಿಂದ ಮಹಾಶಿವರಾತ್ರಿ ಶುಭ ಆಗಲಿ ಅಂತ ಹೇಳ್ತೀನಿ. ದೇವ್ರ ಹತ್ರ ಏನಾದ್ರು ಆಯ್ಕೆ ಮಾಡ್ಕೊಂಡ್ರ? ದೇವ್ರ ಹತ್ರ ಕೇಳ್ಕೊಂಡೆ. ಬರ್ತಾ ಇರ್ಬೇಕು ಮದ್ದೂರಲ್ಲಿ ಟಿಕೆಟ್ ನಿಮ್ಗೆ ಅನೌನ್ಸ್ ಆಗೈತೆ ಅಂತ ಹೇಳಿದ್ರು. ಪಂಚಲಂಕೇಶ್ವರ ಆಶೀರ್ವಾದದಿಂದ ನನಗೆ ಟಿಕೆಟ್ ಆಗಿದೆ. ಎಲ್ಲ ನಮ್ಮ ಹಿರಿಯ ನಾಯಕರು ಏನು ನಮಗೆ ಇಟ್ಕೊಂಡಿದ್ದಾರೆ ಅದಕ್ಕೆ ಅರ್ಕೆ ಅಂದ್ರೆ ದೇವ್ರು ಒಳ್ಳೇದು ಮಾಡಲಿ, ನಮ್ಮ ಮುಂದಿನ ದಿನ ಗೆಲ್ಲುವ ಕಾರಣ ಅಂತ ಹೇಳಿ ಅರ್ಕೆ ಮಾಡ್ಕೊಂಡಿದ್ದೀವಿ. ನಾವು ಹೊಸಬ್ರೇನಲ್ಲ, ಮೊದಲಿಂದಲೂ ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತನಾಗಿ ದುಡಿತಾ ಇದ್ದೇನೆ. ನಮ್ಮ ಅಣ್ಣನು MLA, ನಮ್ಮ ಅಳಿಯನು MLA, ಮತ್ತೆ ನಮ್ಮ ಬೀಗರು MLA, MP. ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೂ ಆಶೀರ್ವಾದ ಮಾಡಲಿ ಅಂತೇಳಿ ಮಂಡ್ಯ ಜನತೆಗೆ ಕೇಳ್ಕೊತೀನಿ. ನಾನು ಇದೇ ಊರಿನಲ್ಲಿ ಹುಟ್ಟಿದ್ದನು, ನಾಮಂಗಲ ತಾಲೂಕು ಕನ್ನಾಗಡ್ತಾನೆ. ನಾವು ವ್ಯವಸಾಯ ಕುಟುಂಬದಲ್ಲೇ ಬಂದನು. ಅಲ್ಲ, ನಾನು ಹಿಂದೆ ಇದ್ದೆ ರಾಜಕಾರಣದಿಂದ, ಈಗ ಅಧಿಕೃತವಾಗಿ ಬರ್ತಾ ಇದ್ದೀನಿ. ವಿಶ್ವಾಸ 100% ಇದೆ. ಅಲ್ಲ, ಕೈ ಹಿಡಿತಾರೆ ಅಂತ ನಂಬಿಕೆ ಇದೆ. ನಮ್ಮ ಜನ ಕೈ ಹಿಡಿತಾರೆ, ನಮ್ಗೆ ಕೈ ಬಿಡಲ್ಲ ಅಂತ. ನಾವು ಇಲ್ಲಿ ಸರ್ಕಾರದ 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಅದು ಆಗ್ತದೆ. ಇಲ್ಲಿ ಲೋಕಲ್ ಇದ್ದೀನಿ, ಇದೇ ಊರಲ್ಲಿದ್ದೀನಿ. ನಾವು ರೈತ ಕುಟುಂಬದವರು, ಹಂಗಾಗಿ ಕೈ ಹಿಡಿಬೋದು ಅಂತ ಎಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಅದೇ ಎಲ್ಲ ನಂಬಿಕೆ ನನಗಿದೆ. ಎಲ್ಲರ ಹತ್ರ ಮೊದಲೇ ಮಾತಾಡಿದ್ದೀನಿ, ವಿಶ್ವಾಸ ತಗೊಂಡಿದ್ದೀವಿ. ಅಲ್ಲ, ಸ್ಟಾರ್ಟ್ ಆಗಿದೆ ಅಧಿಕೃತವಾಗಿ, ನಿಮ್ಗೆ ಗೊತ್ತಿದೆ. ನಾಳೆ ಅಂತೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅವೆಲ್ಲ ಸುಳ್ಳು. ದುಡ್ಡಿದ್ರೆ ಎಲ್ಲ ಗೆಲ್ಲಕ್ಕಾಗಲ್ಲ. ಜನಗಳ ನಂಬಿಕೆ ಇಟ್ಕೋಬೇಕು, ಅವ್ರ ಸೇವೆ ಮಾಡಬೇಕು, ಮಾಡಿದ್ರೇ ಗೆಲ್ಲಕ್ಕಾಗೋದು. ದುಡ್ಡಿದ್ದು ಯಾರು ಗೆಲ್ಲಕ್ಕಾಗಲ್ಲ, ನನ್ನ ಅನಿಸಿಕೆ. 100% ಮುಂದಿನ ದಿನಗಳು ನಿಮ್ಗೆ ಗೊತ್ತಾಗ್ತದೆ. ಅಧಿಕೃತವಾಗಿ ಯಾವಾಗಿಂದ ಆರಂಭ ಮಾಡ್ತೀರಾ ಸರ್? ನಾಳೆಯಿಂದಲೇ ಸ್ಟಾರ್ಟ್ ಮಾಡ್ತೀವಿ. 15ನೇ ತಾರೀಕು ಬರ್ತಾ ಇದೆ. ಅದು ದೊಡ್ಡವ್ರ ಹತ್ರ ಕೇಳ್ಕೊತೀವಿ, ಏನಂತ ಚಲವಣ್ಣರ ಹತ್ರ ತಿಳ್ಕೊಂಡು ಮುಂದಿನ ದಿನಗಳು ನಿಮ್ಗೆ ಹೌದೌದು, ಅವ್ರ ನೇತೃತ್ವದಲ್ಲೇ ಚುನಾವಣೆ ಎದುರಿಸ್ತಾರೆ. ಥ್ಯಾಂಕ್ ಯು. ಗಡಿಗ ರವಿ ಅವರೇ ಮತ್ತು ದಾಲಿಗೆ ಧನಂಜಯ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಬಂಧುಗಳೇ, ಬಾಂಧವರೇ, ಬಂಧು ಬಾಂಧವ ಮಿತ್ರರೇ, ಪೊಲೀಸ್ ಸಿಬ್ಬಂದಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಾನು ಮಂಡ್ಯ ಜಿಲ್ಲೆಯವನು, ನಿಮ್ಮವನು. ಉದ್ಯಮಿಯಾಗಿ 30 ವರ್ಷ ದುಡಿದು ಸಮಾಜ ಸೇವೆ ಮಾಡಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿರುತ್ತೇನೆ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಚಲವಣ್ಣನವರು, ಜಿಲ್ಲೆಯ ಎಲ್ಲ ಶಾಸಕರು ನನ್ನನ್ನು ಪ್ರೀತಿಯಿಂದ ಜನಸೇವೆ ಮಾಡಲು ಅವಕಾಶ ನೀಡಿರುತ್ತಾರೆ. ಈಗ ಎಂಥ ಅದೃಷ್ಟ! ಇಲ್ಲಿ ಪಂಚಲಿಂಗೇಶ್ವರ ಆಶೀರ್ವಾದವನ್ನು ಈಗ ತಾನೇ ನನ್ನನ್ನು ಮಂಡ್ಯ ಜನರ ಸೇವೆ ಮಾಡಲೆಂದು ಅಭ್ಯರ್ಥಿಯಾಗಿ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಪಂಚಲಿಂಗೇಶ್ವರ ಆಶೀರ್ವಾದ ಪಡೆಯುತ್ತೇನೆ. ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದವಿರಲಿ. ನಿಮ್ಮ ಸೇವೆ ಮಾಡಲು ಸದಾ ಸಿದ್ಧನಿರುತ್ತೇನೆಂದು ತಮ್ಮಲ್ಲಿ ಕೇಳಿಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ.
ಎಲ್ರಿಗೂ ನಮಸ್ಕಾರ, ಚೆನ್ನಾಗಿದ್ದೀರಾ? ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ತುಂಬಾ ಖುಷಿ ಆಯ್ತು. ನಾನು ಬರ್ತಾ ನೆನಪಿಸ್ಕೊತಾ ಇದ್ದೆ, ರಾಟೆ ಸಿನಿಮಾದಲ್ಲಿ ನೀವು ಊರು ಯಾವುದು ಅಂತ ಕೇಳ್ತಾರೆ. ಬೆಂಗಳೂರಿಗೆ ಹೋದಾಗ ನಮ್ದು ಮಂಡ್ಯದ ಹತ್ರ ಕೆರಗೋಡು ಅಂತ ಹೇಳಿದ್ದೆ. ಯಾಕೆಂದ್ರೆ ರಾಟೆ ಸಿನಿಮಾ ನಿರ್ದೇಶಕರು ಓಪಿ ಅರ್ಜುನ್ ಇದೇ ಊರವರು. ಸೊ ಊರು ಅಂತ ಬಂದಾಗ ಕೆರಗೋಡಲ್ಲಿ ಶೂಟ್ ಮಾಡಿರ್ಲಿಲ್ಲ, ಬೇರೆ ಊರಿನ ಕೆರಗೋಡು ಥರ ತೋರಿಸಿದ್ವಿ. ಬಟ್ ಅವಾಗ ಕೆರಗೋಡು ಅಂತ ಹೇಳಿದ್ದೆ. ಇವತ್ತು ಶಿವರಾತ್ರಿ ಹಬ್ಬದ ದಿನ ದೇವ್ರ ದರ್ಶನ ಮಾಡಿದ್ದು, ಇಲ್ಲಿ ಬಂದು ನೀವೆಲ್ಲ ಭೇಟಿ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಂಡ್ ನಿಮ್ಮ ಪ್ರೀತಿ ತುಂಬಾ ದೊಡ್ಡದು, ನೀವು ರಿಸೀವ್ ಮಾಡ್ಕೊಳ್ಳೋ ರೀತಿ ತುಂಬಾ ದೊಡ್ಡದು. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಪ್ರತಿ ಸಿನಿಮಾದಲ್ಲೂ, ಅಂದ್ರೆ ನನ್ನ ಜರ್ನಿ ಎಲ್ಲರಿಗೂ ಗೊತ್ತಾಗಿದೆ, ಪ್ರತಿ ಸಿನಿಮಾದಲ್ಲೂ ತುಂಬಾ ಚೆನ್ನಾಗಿ ಕೈ ಹಿಡಿದು ಒಂದೊಂದೇ ಹೆಜ್ಜೆ ಮುಂದೆ ಕರ್ಕೊಂಡು ತುಂಬಾ ಪ್ರೀತಿಯಿಂದ ಇವಾಗ ಡಾಲಿ ಅಂತ ಕರಿತೀರಾ. ಅದ್ರ ಕಡೆಗೆ ಅದನ್ನ ಉಳಿಸ್ಕೊಳಕ್ಕೆ ನಿರಂತರವಾದ ಕೆಲಸ ಮಾಡ್ತಾನೆ ಇರ್ತೀನಿ. ನಿಮ್ಮ ಪ್ರೀತಿ ಯಾವತ್ತೂ ಹೀಗೆ ಇರಲಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಬೆಳೆಸಿದಲ್ಲ, ಬೆಳೆದಿದ್ದು, ಮಗ್ಗಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಬೇಡ ಇಸ್ಕೊಂಡು ತಿಂದವ್ರು ನೀವು. ಅಂಕಲ್ ಆಯ್ತೀನಿ ಸುಮ್ಮನೆ. ಅಂಡ್ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ, ಬೆಳಿಬೇಕು ಅಂದ್ರೆ ಎಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸ್ಗೆ ನಿಮಗೆ ಇನ್ಸ್ಪಿರೇಷನ್ ತಗೊಳಕ್ಕೆ ತುಂಬಾ ದೂರ ಹೋಗಕ್ಕಾಗಿಲ್ಲ. ಮಂಡ್ಯ ತುಂಬಾ ಜನ ಕಲಾವಿದರು, ತುಂಬಾ ಜನ ನಾಯಕ ನಟರು, ತುಂಬಾ ಜನ ರೈತ ನಾಯಕರಿಂದ ಹಿಡಿದು ತುಂಬಾ ದೊಡ್ಡ ದೊಡ್ಡ ಇನ್ಸ್ಪೈರಿಂಗ್ ಪರ್ಸನಾಲಿಟೀಸು ಹುಟ್ಟು ಬಂದಿರುವಂತ ನಾಡು ಇದು. ನಿಮ್ಮ ಸುತ್ತಮುತ್ತ ನಿಮಗೆ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದಕ್ಕೆ ತುಂಬಾ ಪರ್ಸನಾಲಿಟೀಸ್ ಸಿಗುತ್ತೆ. ಸೊ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ, ಚೆನ್ನಾಗಿ ಕೆಲಸ ಮಾಡಿ, ತುಂಬಾ ಅದ್ಭುತ ಕೆಲಸ ಮಾಡಿ, ಕನಸು ಕಟ್ಕೊಳ್ಳಿ. ಅದನ್ನ ಅಚೀವ್ ಮಾಡ್ತೀರಾ ಡೆಫಿನೆಟ್ಲಿ. ನಿರಂತರವಾಗಿ ಯಾವ್ದ್ರ ಕಡೆಗಾದ್ರೂ ಕೆಲಸ ಮಾಡ್ತಿದ್ರೆ ನೀವೇನು ಅನ್ಕೊಳ್ತೀರ ಖಂಡಿತ ದಕ್ಕಕ್ಕೆ ಸಾಧ್ಯ. ಅದಕ್ಕೆ ನಾನು ಕೂಡ ಒಂದು ಎಕ್ಸಾಂಪಲ್. ನಾನು ಒಂದು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬಂದು ಬದುಕು ಕಟ್ಕೊಂಡ್ರು. ಸೊ ಖಂಡಿತ ಅದೆಲ್ಲದೇ ಆಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಅಷ್ಟೇ. ಥ್ಯಾಂಕ್ ಯು. ಅಂಡ್ ಈ ಥರದೊಂದು ವೇದಿಕೆಗೆ ನನ್ನನ್ನು ಕರ್ಕೊಂಡು ಬಂದಿದ್ದಕ್ಕೆ ನಮ್ಮ ಶಾಸಕರಾದ ರವಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಇನ್ನು ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿ ಜನಗಳ ಪ್ರೀತಿ ಇನ್ನೂ ತುಂಬ ಜಾಸ್ತಿ ಸಿಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಜೊತೆಗೆ ಸ್ಟಾರ್ ಚಂದ್ರ ಅವರು ಆಲ್ರೆಡಿ ಸರ್ ಒಳ್ಳೆಯದಾಗಲಿ, ಜನಗಳ ಪ್ರೀತಿ ತುಂಬ ಚೆನ್ನಾಗಿ ಸಿಗಲಿ ನಿಮಗೆ. ಥ್ಯಾಂಕ್ ಯು. ಸರ್ ಡಾಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಆಗಿದೆ ಸರ್. ಇನ್ನು ಮುಂದೆ ಹೇಗಿರುತ್ತೆ ಸರ್? 100ಕ್ಕೆ 100 ಇವತ್ತು ಮಹಾಶಿವರಾತ್ರಿ ಪಂಚಲಿಂಗೇಶ್ವರನ ಸನ್ನಿಧಿಯಲ್ಲಿ ನಿಂತು ಹೇಳ್ತಾ ಇದ್ದೀವಿ. ನನ್ನ ಎಲೆಕ್ಷನ್ ಕ್ಯಾಂಪೇನು ಕೂಡ ಪಂಚಲಿಂಗೇಶ್ವರನಿಂದ ಆರಂಭ ಮಾಡಿದ್ದೀವಿ. ನಮ್ಮ ಚಂದ್ರಣ್ಣವರು ಟಿಕೆಟ್ ಪಂಚಲಿಂಗೇಶ್ವರ ದೇವಸ್ಥಾನದ ಬಾಕ್ಲಿಗೆ ಬರ್ತಾ ಇದ್ದಾಗಲೇ ಯಾರೋ ನಿಮ್ಮ ಮೀಡಿಯಾದವರೇ ಫೋನ್ ಮಾಡಿ, ಸರ್ ನಿಮ್ಮದು ಟಿಕೆಟ್ ಘೋಷಣೆ ಆಯಿತು ಅಂದರು. ಒಳಗೆ ಹೋದ್ವಿ, ಬಲಗಡೆ ಹೂವು ಕೊಡ್ತು ದೇವರು. ಇದು ಶುಭ ಸೂಚಕ. ಪಂಚಲಿಂಗೇಶ್ವರ ಹೂವು ಕೊಟ್ಟಿದ್ದಾರೆ ಅಂದಮೇಲೆ ಗೆಲುವು ನಮ್ಮದೇ. ಏನು ಪ್ರಚಾರ, ನಾವು 6-7 ಜನರ ಮಧ್ಯೆ ಇದ್ದೀವಿ. ಜನತಾ ದರ್ಶನ ಮಾಡ್ತಾಯಿದ್ದೀವಿ, ಮನೆಗೆ ಹೋಗಿ ಕೆಲಸ ಮಾಡಿಕೊಡ್ತಾಯಿದ್ದೀವಿ. 40-50 ವರ್ಷದಿಂದ ಆಗಿರೋ ಕೆಲಸ ಮಾಡಿಕೊಡ್ತಾಯಿದ್ದೀವಿ, ಗ್ಯಾರಂಟಿ ಕೊಡ್ತಾಯಿದ್ದೀವಿ. ಒಬ್ಬ ಶಾಸಕ ಏನೇನು ಮಾಡ್ಬೋದು ಅದನ್ನೆಲ್ಲ ನಾವು 7 ಜನವು ಮಾಡ್ತಾಯಿದ್ದೀವಿ. ಜನಪ್ರಿಯ ಸರ್ಕಾರ ನಮ್ಮದು, ಬಡವ್ರ ಪರ ಇದ್ದೀವಿ. ಚಂದ್ರವರು ಸೌಮ್ಯ ಸ್ವಭಾವದವರು, ಮಂಡ್ಯದ ಮಣ್ಣಿನ ಮಗ, ಅವರಿಗೆ ಓಟ್ ಕೊಡಬೇಕು ಅಂತ ಜನಗಳ ಹತ್ರ ಕೇಳ್ತೀವಿ. ಕೆರಗೋಡು ಒಂದು ರೀತಿಯಲ್ಲಿ ಹನುಮಧ್ವಜ ವಿವಾದಕ್ಕೆ ಕಾರಣವಾಗಿತ್ತು. ಅದೇ ನೆಲದಲ್ಲಿ ಇವತ್ತೊಂದು ಪಂಚಲಿಂಗೋತ್ಸವ ಮಾಡಿದ್ದಾರೆ. ಏನಂತ ಕೆಲವರು ಅವರ ಸುಮ್ಮನೆ ರಾಜಕೀಯವಾಗಿ ಏನೇನೋ ಮಾಡಿದ್ರೆ ನಾವೆಲ್ಲ ಪರಮ ದೇವ್ರ ಭಕ್ತರು. ಸುಮ್ಮನೆ ಅದನ್ನೇನೋ ಬೆಳೆಸ್ಕೊಂಡು ಹೋಗಕ್ಕೆ ನಮಗೂ ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ಅವ್ರೇನೋ ಟೈಮ್ ಪಾಸ್ ಮಾಡೋಕ್ಕೆ ಕೆಲವು 4-5 ಜನ ಮಾಡ್ತಾಯಿದ್ರು. ನಾವೆಲ್ಲ ಪರಮ ದೇವ್ರ ಭಕ್ತರು. ನಾವು ಬೆಳಗ್ಗೆ ಎದ್ರೆ ದೇವ್ರನ್ನೇ ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ ಅನ್ನೋರು, ಕಾಳಭೈರವ ಅನ್ನೋರು, ಶನ್ಮಾತ್ಮನವರು. ನಾನು ಅದನ್ನು ಬೆಳೆಸೋಕ್ಕೆ ಇಷ್ಟ ಇಲ್ಲ. ನನಗೆ ಅಭಿವೃದ್ಧಿ ಆಗಬೇಕು ಕೆರಗೋಡು, ಅದಷ್ಟೇ ನನ್ನ ಮುಂದೆ ಇರೋ ಗುರಿ. ಈಗ ಸ್ಟಾರ್ಟ್ ಆಯ್ತಲ್ಲ, ಪಂಚಲಿಂಗೇಶ್ವರ ನೋಡಿದ ತಕ್ಷಣ ಸ್ಟಾರ್ಟ್ ಆಯ್ತಲ್ಲ. ಒಂದು ತಿಂಗಳಿನ ಪ್ರಚಾರ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಆಯ್ತಲ್ಲ ಪ್ರಚಾರ, ಇವತ್ತೇ ಸ್ಟಾರ್ಟ್ ಆಯ್ತು. ಒಂದಷ್ಟು ನಟರು ನಟಿಯರೆಲ್ಲ ಬಂದಿದ್ರು ಪ್ರಚಾರಕ್ಕೂ ಕೂಡ. ಧನಂಜಯ್ ಅವರು ನನ್ನ ಆತ್ಮೀಯ ಗೆಳೆಯರು. ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಹರ್ಷಿಕ ಪುಣೇಚ ನಮ್ಮ ಆತ್ಮೀಯರು. ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ನಾವು ಅವ್ರನ್ನ ಪಾಪ ಅವ್ರ ಹತ್ರ ಕೇಳ್ದೇ ಚುನಾವಣೆ ಪ್ರಚಾರಕ್ಕೆ ಬರ್ತಾರೆ ಅಂತ ನಾವು ಘೋಷಣೆ ಮಾಡೋದು ತಪ್ಪಾಗುತ್ತೆ. ಕರೆಯೋಣ, ಅದೇನು ತೊಂದರೆ ಇಲ್ಲ. ಎಲ್ಲರೂ ನಮಗೂ ಎಲ್ಲರೂ ಆತ್ಮೀಯರು ಇದ್ದಾರೆ. ಚಂದ್ರಣ್ಣ ನಮಗಿಂತ ಚಂದ್ರಣ್ಣನಿಗೆ ಇನ್ನೂ ಆತ್ಮೀಯರು ಇದ್ದಾರೆ, ಕರಿತೀವಿ. ಥ್ಯಾಂಕ್ ಯು.
ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.